ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಸೊಸೆದು ಸೊನ್ನೆ ಮುಗೀತೋ ಇಲ್ಲೋ? ಮುಗಿದಿದ್ರೆ ವಿಷಯಕ್ಕೆ ಬನ್ನಿ, ಅದೇನು ಅಂತ ಹೇಳಿ. ಹಾ, ನಾವು ಆಗ್ಲಿಂದ ಗಮನಿಸ್ತಾನೆ ಇದ್ದೀವಿ. ಇಬ್ರು ಸನ್ನೆಲ್ಲೇ ಮಾತಾಡ್ತಿದ್ದೀರಲ್ಲ, ಅದೇನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಪಾವನ ಆಗ್ತೀವಿ. ಇವರಿಬ್ರು ಇಷ್ಟೊಂದು ಒದ್ದಾಡ್ತಾ ಇರೋದು ನೋಡಿದ್ರೆ ಒಂದ್ ದೊಡ್ಡ ಬಾಂಬೆ ಸಿಡಿಸ್ತಾರೆ ಅನ್ಸ್ತದೆ ಅಲ್ವಾಪ? ಹೇ ಸುಮ್ಮನೆ ಇರು, ರೇಗಿಸ್ಬೇಡ. ರೀ, ಏನಿಲ್ಲ, ತುಂಬಾ ದಿನ ಆಯ್ತಲ್ಲ, ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ಕೊತಾ ಇದ್ವಿ. ಅದನ್ನ ಬಾಯಲ್ಲೇ ಮಾತಾಡ್ಕೋಬೋದಲ್ಲ, ಅದಕ್ಕೆ ಕೈ ಸನ್ನೆ ಕಣ್ಣು ಸನ್ನೆ ಯಾಕೆ ಬೇಕಾಗಿತ್ತು? ಅಷ್ಟಕ್ಕೂ ನೀನು ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟೊಂದೆಲ್ಲ ಮೀನಾ ಮೇಷ ಎಣಿಸ್ತಾ ಇದೆಯಾ? ನಾನಂತೂ ನಂಬಲ್ಲಪ್ಪ. ಅಮ್ಮ, ಒಂದ್ ಕೆಲ್ಸ ಮಾಡೋಣ, ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನ ನಿಮ್ ಸೊಸೆನ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಚಿಕ್ಕಿ, ಬೇಕಿದ್ರೆ ನೀವು ಬನ್ನಿ. ಹಾ, ನಾನ್ ರೆಡಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಪೂರ್ತಿಯಾಗಿ ಮಾತಾಡೋದಕ್ ಬಿಡಿ. ನಾನು ಹೇಳ್ತಿರೋದು ಇಲ್ಲಿ ಬನಶಂಕರಿ ಅಮ್ಮನವ್ರಲ್ಲ, ಮತ್ತೆ ಬದಾಮಿ ಬನಶಂಕರಿ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ, ಅಷ್ಟು ದೂರ? ಅದೇನಮ್ಮ ಸಡನ್ ಆಗಿ? ಅದು ನಾನು ಆ ದೇವಸ್ಥಾನ ನೋಡಿಲ್ಲ ಅಮೂಲ್ ಬೇಬಿ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ತಾನೆ, ಎಲ್ಲರೂ ಸೇರ್ಕೊಂಡು ಹೋಗೋಣ, ಎಲ್ಲರ ಮನಸ್ಸಿಗೂ ನೆಮ್ಮದಿ ಬರುತ್ತೆ. ಹಾಪ, ನಾವು ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ ಹೋಗಿ ತುಂಬಾ ದಿನ ಆಯ್ತು. ಎಲ್ಲರೂ ಸೇರಿ ಹೋಗಿ ಬರೋಣ, ಏನಂತೀರಾ? ಎಲ್ರು ಎಲ್ರು ಬೇಡ. ಯಾಕಮ್ಮ? ಅಯ್ಯೋ, ನಾನು ಇವಳಿಗೆ ಮಗು ಆಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ನಾವಿಬ್ರೇ ಹೋಗಿ ಬರ್ತೀವಿ. ನೀವೆಲ್ಲ ಬಂದು ಏನ್ ಮಾಡ್ತೀರಾ? ಅಲ್ಲಮ್ಮ, ಇದ್ಯಾವ ಥರ ಪ್ಲ್ಯಾನು? ಅಷ್ಟಕ್ಕೂ ಮಗು ಆಗಬೇಕು ಅಂದರೆ ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ತಾನೆ? ಏಯ್, ಬೇಡ ಅಂತ ಹೇಳಿದ್ನಲ್ಲೋ, ಸುಮ್ಮನೆ ಇರೋ. ಹೌದಮ್ಮ ಸತ್ಯ, ಮಗುಗೋಸ್ಕರ ಈ ಪ್ಲ್ಯಾನಾ? ಹಾರೇ ಮಗುಗೋಸ್ಕರನೇ. ನನಗೊಂದು ಅನುಮಾನ, ಅಲ್ವೇ ಸೀತಾ? ಕಾರ್ತಿಕ್ ಆಗಲೇ ಹೇಳಿದಾಗೆ ಒಬ್ಬರಿಂದ ಮಗು ಆಗುತ್ತಾ? ಅಷ್ಟಕ್ಕೂ ಕಾರ್ತೀಕು ದಕ್ಷಿಣ ಧ್ರುವದಲ್ಲಿ ಇದ್ದಾನೆ, ಸತ್ಯನ್ನ ಉತ್ತರ ಧ್ರುವ ಕರ್ಕೊಂಡು ಹೋಗ್ತಾ ಇದೆಯಾ? ಮಗು ಹೇಗಾಗುತ್ತೆ? ಮುಂದೆ ಏನ್ರಿ ಮಾತಾಡ್ತೀರಾ? ಸುಮ್ಮನೆ ಇರಿ. ಅದು ಅನುಭವಾಮೃತ ಕಣೆ. ಅಕ್ಕ, ಆಯ್ತು, ಹರ್ಕೆ ನೀನು ಅವಳಿಗೋಸ್ಕರನೇ ಕಟ್ಕೋ, ಆದ್ರೆ ನಾವು ನಿನ್ ಜೊತೆ ಬರ್ತೀವಿ. ಅಮ್ಮ, ಬೇಡ ಅಂತ ಮಾತ್ರ ಹೇಳ್ಬೇಡ. ಬೇಡ ಬೇಡ ಬೇಡ, ನಾನು ಅದನ್ನೇ ಹೇಳೋದು. ಅಂದ್ರೆ ಏನೀಗ ನೀವಿಬ್ರೇ ಹೋಗ್ಬೇಕು ಅಂತ ಫಿಕ್ಸ್ ಆಗಿದಿರೋ ಹೇಗೆ? ಒಂಥರ ಹಾಗೇನೆ. ತಗೊಳಪ್ಪ, ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಾವೇ ಹೊರಗ್ನವ್ರಾಗ್ಬಿಟ್ವಿ. ಅಲ್ಲ ಅಕ್ಕ, ನೀನ್ ಹಾಗೆ ಹೋಗ್ಬಿಟ್ರೆ ಇಲ್ಲಿ ಬಾವನ್ನ ನೋಡ್ಕೊಳ್ಳೋದು ಯಾರು? ಅದಕ್ಕೆ ನೀನು ಕಾರ್ತಿಕ್ ಇದಿರಲ್ಲೇ. ಅಮ್ಮ, ಅದು ಹಾಗಲ್ಲ. ಸತ್ಯ, ಅದು ಬಾಲನ್ ಮದ್ವೆ ಬೇರೆ ಇದೆ, ಅಲ್ಲಿ ಹೋಗ್ಬೇಕು ತಾನೆ? ಅಮೂಲ್ ಬೇಬಿ, ನೀನು ಹೋಗ್ಬಾ, ನಾನು ಆಮೇಲೆ ಬಂದು ವಿಶ್ ಮಾಡ್ತೀನಿ.
ಎಲ್ಲರೂ ನನ್ನ ವಿರುದ್ಧನೇ ಗುಂಪು ಕಟ್ಕೊಂಡಿದ್ದಾರೆ. ಏನೇ ಮಾಡಿದ್ರು ಮದುವೆ ನಿಲ್ಸಕ್ಕಾಗ್ತಿಲ್ಲ. ಏನಪ್ಪ ಮಾಡಲಿ? ದುಡ್ಡು ಕಳ್ಕೊಂಡ್ರೆ ಮೊದಲನೇ ಮದುವೆ ಮಾಡೋಣ ಅಂತಾರೆ. ಇನ್ವಿಟೇಷನ್ ಸುಟ್ಟು ಹಾಕಿದ್ರಿಂದ ಏನೂ ಯೂಸ್ ಇಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಹಂಚಾಗಿದೆ. ಮದುವೆ ಅಂತೂ ಮಾಡ್ಕೋತಾರೆ. ಇವ್ರ ಕೊಬ್ಬಿಡ್ಸಕ್ ಬೇರೆ ಏನು ದಾರಿ ಇದೆ? ಅವತ್ತೇನೋ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಆದರೆ ಇವಾಗ ಅದನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಡಿವೋರ್ಸ್ ಆಗಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ. ನಾಳೆನೇ ಮದುವೆ ಅಂತಿದ್ದಾರೆ. ಅಕಸ್ಮಾತಾಗಿ ಮದುವೆ ಆಗ್ಬಿಟ್ರೆ ನನ್ನ ಜೀವನದ ಕತೆ ಏನು? ಆಮೇಲೆ ಬಾಲ ನನ್ನಿಂದ ಪರ್ಮನೆಂಟಾಗಿ ದೂರ ಆಗ್ಬಿಡ್ತಾರೆ. ನಾನು ಒಂಟಿ ಆಗ್ತೀನಿ. ನನ್ನ ಗಂಡ ಇನ್ನೊಬ್ಳನ್ನ ಮದುವೆ ಆಗಿ ಆರಾಮಾಗಿರೋದನ್ನ ನಾನು ಹೇಗಪ್ಪ ನೋಡ್ಲಿ? ಅದನ್ನ ಹೇಗೆ ಸಹಿಸ್ಲಿ? ಎಷ್ಟು ಸಲ ಹೇಳಿದ್ದೀನಿ ನಾನು ಬದಲಾಗಿದ್ದೀನಿ, ನನ್ನ ನಂಬಿ ಅಂತ. ಆದ್ರೆ ಯಾರು ನನ್ನ ಮಾತೇ ನಂಬ್ತಿಲ್ಲ. ಬದಲಾವಣೆಗೆ ಒಂದೇ ಒಂದು ಅವಕಾಶನೂ ಕೊಡ್ತಿಲ್ಲ. ಇಲ್ಲ, ನಾನು ಇವ್ರುಗಳನ್ನ ಬಿಡಲ್ಲ. ನನಗೆ ಡಿವೋರ್ಸ್ ಆಗಿರ್ಬೋದು, ಆದ್ರೆ ಬಾಲ ಕಟ್ಟಿರೋ ತಾಳಿ ಸುಳ್ಳಲ್ಲ. ತಾಳಿಗೆ 7 ಜನ್ಮದ ನಂಟಿದೆ ಅನ್ನೋದನ್ನ ಕೇಳಿದ್ದೀನಿ. ಆ ನಂಟನ್ನ ಹಾಗೆ ಕಳ್ಕೊಳಕ್ ಇಷ್ಟಪಡಲ್ಲ. ಆದ್ರೆ ಏನ್ ಮಾಡೋದು? ಎಸ್, ಇವಾಗ ಉಳ್ದಿರೋ ದಾರಿ ಅದು ಒಂದೇ. ಇದು ಆದ್ಮೇಲೂ ಬಾಲ ಬದಲಾಗಿಲ್ಲ ಅಂದರೆ ನಾನು ತಗೊಂಡಿರೋ ನಿರ್ಧಾರನ ನಿಜ ಮಾಡಬೇಕಾಗತ್ತೆ. ಅವ್ರುಗಳಿಗೆ ಎಷ್ಟು ಹಠ ಇದೆಯೋ ಅದಕ್ಕಿಂತ 100 ಪಟ್ಟು ಹಠ ನನಗಿದೆ ಅಂತ ಸಾಧಿಸಿ ತೋರಿಸ್ತೀನಿ. ಅಕ್ಕ, ನಿಜ ಹೇಳು, ಮಗು ನೆಪ ಹೇಳಿ ನೀನು ನಿನ್ನ ಸೊಸೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಊರ್ಮಿಳಾ, ನನಗನ್ಸುತ್ತೆ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಹನಿಮೂನ್ ಪ್ಲಾನ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಈ ಪಾಡು. ಬಾಬಾ ಅದೇನಂತ ಮಾತಾಡ್ತೀರಿ? ಕನ್ನಡ ಸುಮ್ಮನೆ ಅಲ್ಲ ರೀ. ಅತ್ತೆ ಸೊಸೆ ಜಗಳ ಆಡೋದನ್ನ ನೋಡಿದ್ದೀರಾ? ಚೆನ್ನಾಗಿರೋ ಅತ್ತೆ ಸೊಸೆ ಬಗ್ಗೆನೇ ಮಾತಾಡ್ತಿರಲ್ಲ ನೀವು. ಸರಿ, ಇಬ್ಬರು ಹೋಗಿ ಬನ್ನಿ. ನೀವು ಹಠ ಬಿಡೋರಲ್ಲ ಅಂತ ಗೊತ್ತಾಯ್ತು. ಏನು ಮಾಡೋಕ್ಕಾಗುತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.